ಹಿಂದೂ ಧರ್ಮದಲ್ಲಿನ ಜಾತಿ ಹಾಗೂ ಭಾಷಾ ಭೇದವನ್ನು ದೂರ ಮಾಡಿ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸೌಹಾರ್ದತೆಯನ್ನು ಬಲಪಡಿಸುವ ಉದ್ದೇಶದಿಂದ ಮಾರ್ಚ್ 8ರಂದು ರವಿವಾರ ಚಿತ್ತಾಪುರ ಮಂಡಲ ವತಿಯಿಂದ ವಿರಾಟ ಹಿಂದೂ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಸತೀಶ್ ಬಾಕ್ರೆ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷಾಚರಣೆಯ ಅಂಗವಾಗಿ ದೇಶಾದ್ಯಂತ ನಡೆಯುತ್ತಿರುವ ಜಾಗೃತಿ ಅಭಿಯಾನದ ಭಾಗವಾಗಿ ಈ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಮ್ಮೇಳನವು ಸದಾಶಿವಗಢದ ಶ್ರೀ ಮಹಾಮಾಯ ದೇವಸ್ಥಾನದಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದೆ. ಬೆಳಗ್ಗೆ 9ಕ್ಕೆ ತಾರಿವಾಡದ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಮಹಾಮಾಯ ದೇವಸ್ಥಾನದವರೆಗೆ ಭವ್ಯ ಶೋಭಾಯಾತ್ರೆ ನಡೆಯಲಿದೆ. ಡೋಲ್, ತಾಶಾ, ದಿನ್ನಿ, ಲೇಜಿಮ್, ಮಹಿಳೆಯರಿಂದ ಕಳಶ ಯಾತ್ರೆ ಹಾಗೂ ಮಕ್ಕಳಿಂದ ಧಾರ್ಮಿಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣ ಪ್ರದರ್ಶನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಲಿದೆ. ಇದಕ್ಕೂ ಮುನ್ನ ಮಾರ್ಚ್ 6ರಂದು ಸಂಜೆ 5 ಗಂಟೆಗೆ ಮಹಾಮಾಯ ದೇವಸ್ಥಾನದಿಂದ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಸಮಿತಿಯ ಅಶೋಕ್ ರಾಣೆ ಮಾತನಾಡಿ, ಗೋವಾದ ಪೋಂಡಾದಲ್ಲಿರುವ ಶ್ರೀ ಸಂಸ್ಥಾನ ಗೌಡಪಾದಾಚಾರ್ಯ ಕಾವಲೆ ಮಠದ ಮಠಾಧೀಶರಾದ ಶ್ರೀ ಶ್ರೀ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ಸಮ್ಮೇಳನಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಬೆಳಿಗ್ಗೆ 10:30ಕ್ಕೆ ಸ್ವಾಮೀಜಿಗಳಿಂದ ಗೋಪೂಜೆ ಹಾಗೂ ಆಶೀರ್ವಚನ ನಡೆಯಲಿದೆ. ಬೆಂಗಳೂರಿನ ಯುವ ಭಾಷಣಕಾರ್ತಿ ಹಾಗೂ ಲೇಖಕಿ ಹರಿಕಾ ಮಂಜುನಾಥ್ ಅವರು ವೈದಿಕ ಜ್ಞಾನ ಮತ್ತು ಸಂಸ್ಕೃತಿ ಕುರಿತು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಸಭಾ ಕಾರ್ಯಕ್ರಮ ಆರಂಭವಾಗಲಿದ್ದು ಮಧ್ಯಾಹ್ನ 12ಕ್ಕೆ ಮಹಾಪ್ರಸಾದ ವಿತರಣೆ ನಡೆಯಲಿದೆ ಎಂದು ವಿವರಿಸಿದರು. ಕಾರವಾರ ಮತ್ತು ಚಿತ್ತಾಕುಳ ವ್ಯಾಪ್ತಿಯ ಸಮಸ್ತ ನಾಗರಿಕರು, ಸಂಘ ಸಂಸ್ಥೆಗಳು ಯಾವುದೇ ಭೇದ ಭಾವವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಮಿತಿ ಮನವಿ ಮಾಡಿದೆ. ನಾವು ಹಿಂದೂ ಧರ್ಮದಲ್ಲಿ ಅನೇಕ ಜಾತಿಗಳನ್ನು ಕಾಣ್ತಾ ಇದ್ದೇವೆ. ಬೇರೆ ಬೇರೆ ಒಂದು ಮೇಲಕ್ಕೆ ಇರುವಂಥ ಭಾವನೆ ಏನಿದೆ ಆ ಭಾವನೆಯನ್ನು ಹೋಗಲಾಡಿಸಲು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕರ 100ನೇ ವರ್ಷ ತುಂಬಿಸೋದ್ರಿಂದ ಇದರಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಹಿಂದೂ ಸಮ್ಮೇಳನ ಮಾಡ್ತಾ ಇದ್ದಾರೆ. ಅದರಂತೆ ನಾವು ಚಿತ್ತಾಪುರ ಗ್ರಾಮದಲ್ಲಿ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೆ ತಾರೀಕು 8 ಮಾರ್ಚ್ರಂದು. ಅದರಂತೆ ನಾವು ಎಲ್ಲ ಸಮಾಜ ಬೇರೆ ಬೇರೆ ಒಂದು ಕೂಡ ಒಗ್ಗೂಡಿ ನಮ್ಮ ಚಿತ್ತಾಪುರ ಗ್ರಾಮದ ಎಲ್ಲರೂ ಒಗ್ಗೂಡಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಬೇರೆ ಬೇರೆ ಜಾತಿಗಳು ಒಂದಾಗಿ ಈ ಸಮ್ಮೇಳನ ಮಾಡಲು ನಾವು ಮುಂದೆ ಬಂದಿದ್ದೇವೆ. ಎಲ್ಲ ಸಮಸ್ತ ನಾಗರಿಕರು, ಕಾರವಾರದವರಾಗಲಿ, ಇದೇನು ಬರೀ ಚಿತ್ತಾಪುರ ಅಷ್ಟೇ ಸೀಮಿತವಾದದ್ದಲ್ಲ, ಪ್ರತಿಯೊಬ್ಬರೂ ಭಾಗವಹಿಸ್ಬೋದು. ಆದ್ದರಿಂದ ನಾವು ಈ ಪ್ರೆಸ್ ಮೀಟ್ ಮುಖಾಂತರ ಎಲ್ಲ ನಾಗರಿಕರನ್ನು ಕರೆ ನೀಡ್ತಾ ಇದ್ದೇವೆ ಅಂದರೆ ನೀವೆಲ್ಲರೂ ಕೂಡಿ ನಮ್ಮ ಸಮ್ಮೇಳನಕ್ಕೆ ಬರಬೇಕು. ಅದೇ ರೀತಿ ಸ್ವಾಮೀಜಿಯವರು, ಸರಸ್ವತಿ ಸ್ವಾಮೀಜಿಯವರು ಗೋವಾದಿಂದ ಬರ್ತಾರೆ. ಎಲ್ಲ ಭಾಷೆಯಲ್ಲಿ ಎಲ್ಲ ಜಾತಿಗಳು ನಮ್ಮನ್ನು ಏನಾಗಿ ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಭಾಷೆಯಲ್ಲಿ ನಮ್ಮನ್ನು ಡಿಸ್ಪ್ಯೂಟ್ ಇದು ಮಾಡಿದ್ದಾರೆ. ವಿನಂತಿಸಿದ್ದೇವೆ ಅಂದರೆ ತಾವು ಎಲ್ಲರೂ ಕೂಡ ನಮ್ಮಲ್ಲಿ ಭಾಗವಹಿಸಿ ಬೆಳಿಗ್ಗೆ 6ನೇ ತಾರೀಕಿನ ದಿನ ದುರ್ಗಾದೇವಿ ದೇವಸ್ಥಾನದಿಂದ ಶ್ರೀ ಮಹಾಮಾಯ ದೇವಸ್ಥಾನದವರೆಗೆ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದೇವೆ. 8ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಯಿಂದ ಶೋಭಾಯಾತ್ರೆ ನಡೆಸಲಾಗುವುದು. ದುರ್ಗಾದೇವಿ ಟು ಮಹಾಮಾಯದವರೆಗ ಅದರಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ವೇಷಭೂಷೆಗಳು ಇರ್ಬೋದು ಅಥವಾ ಲೇಜಿಮ್, ಕಲಶ ಮೆರವಣಿಗೆ ಹೀಗೆಲ್ಲ ಅದರಲ್ಲಿ ಬರ್ತಾ ಇದೆ. ಅದರಿಂದ 11 ಗಂಟೆಗೆ ಮಹಾಮಾಯ ದೇವಸ್ಥಾನ ಹತ್ತಿರ ಎಲ್ಲ ನಮ್ಮ ಸ್ವಾಮೀಜಿಯವರು ಪ್ರವಚನ ಇದೆ, ಗೋಪೂಜೆ ಇದೆ, ಅದ ನಂತರ ಪ್ರವಚನ ಇದೆ. ಬೆಂಗಳೂರಿನಿಂದ ಹರಿಕಾ ಮಂಜುನಾಥ್ ಅವರು, ಕುಮಾರಿ ಹರಿಕಾ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಹೌದು, ಅವರು ಬಹಳ ಅಂದರೆ ಒಳ್ಳೆಯ ವಕ್ತಾರವರು ಹಾಗೂ ಲೇಖಕಿಯವರು, ಅವರನ್ನು करिसिದ್ದೇವೆ. समाज सक्षम झाला आणि समाज सक्षम झालो तर देश समृद्ध होता अशा आमच्या पंतप्रधान श्री नरेंद्र मोदी सांगितलं असा. त्यासाठी हे आयोजन केलेलं सनातन धर्माबद्दल पोलीससाठी श्री श्री श्रीमद शिवानंद सरस्वती स्वामीजी असा आणि त्याप्रमाणे समाजात योग्य मार्गदर्शन करण्यासाठी बेंगळूरच्या हरिका मंदिरात हे घेऊन आईच्या नवीन पिढीक मार्गदर्शन करतले कोणत्या प्रकारे आपण आज या समाजात राहू आणि या देशात आपण करू जाय देशासाठी ते मार्गदर्शन करतले.
त्यासाठी सगळ्यांक उपस्थित रावले आणि वसुधैव कुटुंबकम हे आमगे ब्रीदवाक्य कारण समाज एकत्र येलो सक्षम जालो तर देश सक्षम जातलो आणि देश सक्षम जालो तर जगाक आम्ही एक दाखवू शकता की आम्ही एक आसात आणि जगात एकत्र राहण्याची शक्ती ह्या भारत देशात आसा आणि ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯದರ್ಶಿ ವಿನಾಯಕ್ ಸಾವಂತ್, ಖಜಾಂಚಿ ಸಂದೀಪ್ ಕಲ್ಗುಟ್ಕರ್, ನರೇಶ್ ನಾಯ್ಕ್, ಮಹೇಶ್ ಅಣ್ವೇಕರ್, ಸತ್ಯವಾನ್ ತಳೇಕರ್ ಸೇರಿದಂತೆ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.